ನಮಸ್ಕಾರ, ಹೇಗಿದ್ದೀರಾ ಸ್ನೇಹಿತರೆ? ಮಕರ ಸಂಕ್ರಾಂತಿ ನಾಡ್ದು 14ನೇ ಬರ್ತಾ ಇದೆ. ಬಟ್ ಈ ಮಕರ ಸಂಕ್ರಾಂತಿ ಒಳಗಡೆ ಕರ್ನಾಟಕದ ರಾಜಕೀಯದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ಗಳಾಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಂದ್ರೆ ಲಕ್ಷಣ ಆ ತರ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತೇಳಿ ಹೇಳಿದ್ರೆ, ನಿನ್ನೆ ನಡೆದಿರುವಂತಹ ಒಂದು ಮೀಟಿಂಗ್, ಅದು ಡಿನ್ನರ್ ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ನಡೆದಿರುವಂತಹ ಸಮಯ ಮತ್ತೆ ಸಂದರ್ಭ ಇದೆರಡನ್ನು ನಾವು ನೋಡ್ಕೊಂಡ್ರೆ ಏನೋ ನಡೀತಾ ಇದೆ ಅನ್ನೋದು ಎಲ್ರಿಗೂ ನಿಚ್ಚಳ ಆಗ್ತದೆ. ಈ ಮೀಟಿಂಗ್ ನಡೆದಿರೋದು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೊಸ ವರ್ಷ ಬಂದಿದೆ, ಹೊಸ ವರ್ಷ ಸಂದರ್ಭದಲ್ಲಿ ನಾವು ಕೆಲವರೆಲ್ಲ ಅಂದ್ರೆ ಸಮಾನ ಮನಸ್ಕರು ಎಲ್ಲರೂ ಒಂದ್ಗಡೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಹೇಳಿದ್ದೆ. ಹಾಗಾಗಿ ನಮ್ಮ ಮನೆಗೆ ಎಲ್ಲರನ್ನು ಕರೆದಿದ್ದೇವೆ, ಏನೋ ಊಟ ಮಾಡ್ಕೊಂಡು ಎಲ್ಲರೂ ಹೋಗಿದ್ದಾರೆ ಅಂತೇಳಿ ಹೇಳಿದ್ರು. ರಾಜಕೀಯದ ಬಗ್ಗೆ ಏನಾದ್ರು ಚರ್ಚೆ ನಡೆದಿದೆ ಕೇಳಿದ್ರೆ ಆತರ ಏನಿಲ್ಲ, ಆದ್ರೂ ನಾವು ಸಾಮಾನ್ಯವಾಗಿ ರಾಜಕೀಯದವರಲ್ವಾ, ಎಲ್ಲರೂ ಒಟ್ಟು ಸೇರಿದಾಗ ಸ್ವಲ್ಪ ಡಿಸ್ಕಷನ್ಸ್ ಇದ್ದೇ ಇರ್ತದೆ ಅದೆಲ್ಲ ಅಂತೇಳಿ ಹೇಳಿದ್ದಾರೆ. ಆದ್ರೆ ಇಲ್ಲಿರುವಂತಹ ಮುಖ್ಯ ವಿಷಯ ಏನು ಅಂತ ಹೇಳಿದ್ರೆ, DCM DK ಶಿವಕುಮಾರ್ ಅವರು ಅಟ್ ಪ್ರೆಸೆಂಟ್ ಬೆಂಗಳೂರಿನಲ್ಲಿ ಇಲ್ಲ, ಅಂದ್ರೆ ಇಂಡಿಯಾದಲ್ಲೇ ಇಲ್ಲ. ಅವರು ಟರ್ಕಿ ಪ್ರವಾಸದಲ್ಲಿ ಇದ್ದಾರಂತೆ. ಅವರು ಬಹುಶಃ ಅವರು 5ನೇ ತಾರೀಕು 6ನೇ ತಾರೀಕು ಬರ್ತಾ ಇದ್ದಾರೆ ಇಂಡಿಯಾಕ್ಕೆ. ಈ ಸಂದರ್ಭದಲ್ಲಿ ಈ ಒಂದು ಡಿನ್ನರ್ ಮೀಟಿಂಗ್ ನಡೆದಿದೆ. ಅದರಲ್ಲೂ ಮುಖ್ಯವಾಗಿ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಸಿದ್ದರಾಮಯ್ಯನವರು ಕೂಡ ಇದ್ರು, ಇದ್ರ ಜೊತೆಗೆ ಅವರ ಆಪ್ತೇಷ್ಟರು ಕೂಡ ಇದ್ರು. ಅದರಲ್ಲೂ ಮುಖ್ಯವಾಗಿ ಹೇಳ್ಬೇಕಂದ್ರೆ ಡಾಕ್ಟರ್ ಪರಮೇಶ್ವರ್ ಅವರು ಇದ್ರು, ನಂತರ HC ಮಹದೇವಪ್ಪನವರು ಇದ್ರು, ಅದೇ ರೀತಿಯಲ್ಲಿ ರಾಜಣ್ಣ ಇದ್ರು, ನಂತರ ಇನ್ನು ಕೆಲವರೊಂದಿಷ್ಟು MLA ಗಳು, ಒಟ್ಟಿಗೆ ಒಂದು 35 ಜನ MLA ಗಳು ಒಟ್ಟು ಸೇರ್ಕೊಂಡು ಅವ್ರ ಮನೆಯಲ್ಲಿ ಸೇರಿದ್ರು. ಆದ್ರೆ ಈಗ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಈ ಮೀಟಿಂಗ್ ಸೇರಿರೋದೇ DK ಶಿವಕುಮಾರ್ ಅವರ ಇತ್ತೀಚಿನ ವರ್ತನೆಗಳ ಬಗ್ಗೆ ಮಾತಾಡ್ಲಿಕ್ಕಾಗಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ಈ ಕಾಂಗ್ರೆಸ್ ನಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇತ್ತು, ಕೆಲವೊಂದು ಸೀಕ್ರೆಟ್ಸ್ ಗಳಿದೆ. ಅದ್ರ ಬಗ್ಗೆ ಸಿದ್ದರಾಮಯ್ಯನವರೇ ಬಾಯಿ ಬಿಡ್ಬೇಕು ಹೊತ್ತು ಬೇರೆ ಇನ್ಯಾರು ಬಾಯಿ ಬಿಡುವ ಹಾಗಿರ್ಲಿಲ್ಲ. ಆದ್ರೆ ಈ ಮೀಟಿಂಗ್ ನಲ್ಲಿ ಆ ವಿಷಯ ಕೂಡ ಬಂದಿದೆ. ಅದು ಬೇರೆ ಇನ್ನೇನು ಅಲ್ಲ, ಪವರ್ ಶೇರಿಂಗ್. ಅಂದ್ರೆ ಇಲ್ಲಿವರೆಗೂ ಕೂಡ ಮಾತಾಡ್ಕೊಂಡು ಬರ್ತಾ ಇದ್ರಲ್ಲ, ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ, ನಂತರ 2.5 ವರ್ಷ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತಕೊಂಡು ಹೇಳ್ತಾ ಇದ್ರಲ್ಲ. ಸೊ ಇದ್ರ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೆದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇವರೆಲ್ಲರಿಗೂ ನೇರವಾಗಿ ಹೇಳ್ಬಿಟ್ಟಿದಾರಂತೆ, ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಒಪ್ಪಂದ ಇಲ್ಲ, ಹೈಕಮಾಂಡ್ ಮಟ್ಟದಲ್ಲೂ ನಡೆದಿಲ್ಲ, ಎಲ್ಲಿಯೂ ನಡೆದಿಲ್ಲ, ಇದೆಲ್ಲ ಕೇವಲ ಊಹಾಪೋಹ ಅಷ್ಟೇ, ಅದನ್ನ ನಂಬೇಡಿ ಅಂತೇಳಿ ಹೇಳಿದ್ರಂತೆ. ಆದ್ರೆ ಕೆಲ ದಿನಗಳ ಹಿಂದೆ DK ಶಿವಕುಮಾರ್ ಅವರೊಂದು ನ್ಯಾಷನಲ್ ವಾಹಿನಿಗೆ ಸಂದರ್ಶನ ಕೊಡುವಾಗ ಹೇಳಿದ್ರು, ಇಲ್ಲ ನಮ್ಮ ಮಧ್ಯೆ ಈ ರೀತಿಯಾದಂತಹ ಒಪ್ಪಂದ ಆಗಿದೆ ಅಂತೇಳಿ ಹೇಳಿದ್ರು. ಆದ್ರೆ ಸಿದ್ದರಾಮಯ್ಯನವರು ಅದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ. ಹಾಗಾಗಿ ಇಲ್ಲೇನಾಗಿದೆ ಅಂದ್ರೆ, DK ಶಿವಕುಮಾರ್ ಅವರು ಮುಂದಿನ ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳಿಲ್ಲ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಹೇಳಿರೋದು ಕೂಡ ಇವರಿಗೆಲ್ಲರಿಗೂ ಸ್ವಲ್ಪ ಸಮಾಧಾನ ತಂದಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ, ಈಗಾಗಲೇ DCM ಆಗಿರುವಂತಹ DK ಶಿ ಅವರ ಉಪಟಳ ಇವರೆಲ್ಲರಿಗೂ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲಂದ್ರಲ್ಲಿ ಎಲ್ಲ ವಿಷಯಗಳಲ್ಲೂ ಮೂಗು ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅವರು 2 ಹುದ್ದೆಯನ್ನು ನಿಭಾಯಿಸ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೂಡ ಆಗಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ, ಅದೇ ರೀತಿಯಲ್ಲಿ ಮಂತ್ರಿ ಕೂಡ ಆಗಿದ್ದಾರೆ. ಈ ಕಾಂಗ್ರೆಸ್ ಪ್ರೆಸಿಡೆಂಟ್ ಪೋಸ್ಟ್ ಮೇಲೆ ಕೂಡ ಜಾರಕಿಹೊಳಿ ಅವರು ಕಂಡಿಟ್ಟಿದ್ದಾರೆ. ಇದೀಗ ನಿನ್ನೆ ಅಷ್ಟೇ ಅವ್ರು ಮಾತಾಡಿದ್ದಾರೆ ಅದ್ರ ಬಗ್ಗೆ. ಅಂದ್ರೆ ಇವ್ರು 2ರಲ್ಲಿ ಯಾವ್ದಾದ್ರು ಒಂದು ಹುದ್ದೆಯನ್ನ ಅವ್ರು ವಹಿಸ್ಕೋಬೇಕು, ಇನ್ನೊಂದು ಹುದ್ದೆನ ಬಿಟ್ಬಿಡ್ಬೇಕು ಅಂತ ಹೇಳ್ತಾ ಇದ್ರು. ಅಂದ್ರೆ ಮುಂದಿನ ಕಾಂಗ್ರೆಸ್ ಅಧ್ಯಕ್ಷರು ಯಾರಾಗ್ಬೇಕು ಅನ್ನೋ ವಿಷಯ ಕೂಡ ಡಿಸ್ಕಷನ್ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಸಪೋರ್ಟ್ ಆಗಿ ಸಿದ್ದರಾಮಯ್ಯನವರು ಇದ್ದಾರೆ ಅನಿಸ್ತಾ ಇದೆ ಈಗ. ಇದ್ರ ಜೊತೆಗೆ ಇನ್ನು ಕೆಲವು ವಿಷಯಗಳು ಏನು ಅಂತ ಹೇಳಿದ್ರೆ, ಬೆಳಗಾಂ ಪಾಲಿಟಿಕ್ಸ್. ಬೆಳಗಾಂನಲ್ಲಿ ಏನೆಲ್ಲ ನಡೆದಿದೆ ನಿಮ್ಗೆ ಗೊತ್ತಿದೆ. ಈಗಾಗಲೇ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸತೀಶ್ ಜಾರಕಿಹೊಳಿ ಅವರ ಮಧ್ಯೆ ಬಹಳಷ್ಟು ವೈಮನಸ್ಯ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಬೆಳಗಾಂ ಮೇಲೆ ಹಿಡಿತವನ್ನ ಸಾಧಿಸೋದು. ಈಗ DK ಶಿವಕುಮಾರ್ ಬೆಳಗಾವಿ ಪುನಃ ಅಧಿಕೃತವಾಗಿ ಎಂಟರ್ ಆಗ್ಬಿಟ್ಟಿದ್ದಾರೆ. ಅಲ್ಲಿ ಈಗ ಪ್ರೆಸಿಡೆಂಟ್ ಚೇಂಜ್ ಆಗ್ಬೇಕು. ಈ ಪ್ರೆಸಿಡೆಂಟ್ ಪೋಸ್ಟ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ DK ಶಿವಕುಮಾರ್ ಅವರ ಸಪೋರ್ಟರ್ಸ್ ಯಾರು ಕೂಡ ಇಲ್ಲಿ ಅಧ್ಯಕ್ಷರು ಆಗ್ಬಾರ್ದು ಅಂತಕೊಂಡು ಸತೀಶ್ ಜಾರಕಿಹೊಳಿ ಅವರು ಕಂಡೀಷನ್ ಹಾಕಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಬೆಳಗಾಂನಲ್ಲಿ CT ರವಿ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಧ್ಯೆ ನಡೆದಂತಹ ಘಟನೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ನೇರವಾಗಿ ಗೃಹ ಖಾತೆಯಲ್ಲಿ ಕೈಯಾಡಿಸಿದ್ದಾರೆ. ಪೊಲೀಸರಿಗೆ ಅವರು ನೇರವಾಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರು. ಇದೆಲ್ಲೋದು ಪರಮೇಶ್ವರ್ ಅವರಿಗೆ ಕೂಡ ಬಹಳಷ್ಟು ಅಸಮಾಧಾನವನ್ನ ತಂದಿತ್ತು. ನಿಮ್ಗೆ ಗೊತ್ತಿದೆ, ಪರಮೇಶ್ವರ್ ಅವರು ನನ್ನ ಖಾತೆಯನ್ನ ಬದಲಾವಣೆ ಮಾಡಿಬಿಡಿ, ಯಾರ್ಯಾರು ಬಂದು ನನ್ನ ಖಾತೆಯಲ್ಲಿರುವಂತಹ ಪೊಲೀಸರುಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಬೇಕಾದ್ರೆ ಅವರೇ ಆಗ್ಲಿ, ನನ್ಗೆ ಈ ಖಾತೆ ಬೇಡ ಅಂತ ಕೂಡ ಹೇಳಿದ್ದಾರೆ ಅಂತ ಹೇಳ್ಕೊಂಡು ಈ ಹಿಂದೆ ಸುದ್ದಿ ಕೂಡ ಆಗಿತ್ತು. ಅಂದ್ರೆ ಅವರು ನೇರವಾಗಿ DK ಶಿವಕುಮಾರ್ ಅವರ ವಿಷಯದಲ್ಲಿ ಅಸಮಾಧಾನವನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಆ ದಿನ ನಡೆದಂತಹ ಘಟನೆ, ಆ ಸಂದರ್ಭದಲ್ಲಿ ಪೊಲೀಸರನ್ನ ಅಲ್ಲಿ ಕರೆಸಿರುವಂತಹದ್ದು, ಇದ್ರ ಬಗ್ಗೆ ಎಲ್ಲರಿಗೂ ಕೂಡ ಅಪ್ಸೆಟ್ ಆಗಿದ್ದಾರೆ. ಯಾಕಂದ್ರೆ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ಬಿಟ್ಟಿದ್ರು, ನಾನು ಉಸ್ತುವಾರಿ ಮಂತ್ರಿ ಆಗಿದ್ದು ನನಗೆ ಯಾವ್ದನ್ನು ಕೂಡ ಇನ್ಫಾರ್ಮ್ ಮಾಡಿಲ್ಲ, ನನಗೆ ಹೇಳ್ದೇನೆ ಇಷ್ಟೆಲ್ಲ ಮಾಡಿದ್ದಾರೆ, ಅವ್ರು ರಾತ್ರಿ ಎಲ್ಲ ಎಲ್ಲೆಲ್ಲೋ ಸುತ್ತಾಡಿಸಿದ್ದಾರೆ, ಇದೆಲ್ಲದು ತಪ್ಪು, ಈ ತರ ಮಾಡಬಾರ್ದಿತ್ತು, ಇದೊಂದು ಸಣ್ಣ ಘಟನೆ, ಸದನದಲ್ಲಿ ಇದೆಲ್ಲ ಮಾಮೂಲಿ, ಎಷ್ಟೋ ನಡೆದೋಗಿದೆ, ಇದನ್ನ ಅಲ್ಲೇ ಸಭಾಪತಿಯವರು ಸಾಲ್ವ್ ಮಾಡ್ತಾ ಇದ್ರು, ಅದನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ತಗೊಂಡು ಹೋಗುವಂತ ಅವಶ್ಯಕತೆ ಇರಲಿಲ್ಲ ಅಂತಕೊಂಡು ಈ ಹಿಂದೆ ಕೂಡ ಇವರು ಸತೀಶ್ ಜಾರಕಿಹೊಳಿ ಹೇಳಿದ್ರು. ಸೊ ಆ ವಿಷಯ ಕೂಡ ಇಲ್ಲಿ ಡಿಸ್ಕಷನ್ ಬಂದಿದೆ. ಯಾಕೆ DK ಶಿವಕುಮಾರ್
ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾಕೆ ನೀವು ಇಷ್ಟೊಂದು ಬಿಡ್ತಾ ಇದ್ದೀರಾ, ಅವ್ರನ್ನ ಕಂಟ್ರೋಲ್ ಮಾಡಿ, ಇಲ್ಲ ಹೈಕಮಾಂಡ್ ಇಂದ ಹೇಳಿಸಿ ಅವ್ರನ್ನ ಕಂಟ್ರೋಲ್ ಮಾಡಿಸಿ ಅಂತ ಕೂಡ ಹೇಳಿದಾರಂತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಈ ಮೀಟಿಂಗ್ ಅನ್ನ ಇಲ್ಲಿ ಅದರಲ್ಲಿ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಏನೋ ಇದೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ, ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನ ಕಮ್ಮಿ ಮಾಡಬೇಕು, ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೂಡ ಒಂದು ಮೂಗ್ದಾರವನ್ನು ಹಾಕಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶ ಇಟ್ಕೊಂಡೆ ಇವರಿಷ್ಟು ಜನ ಒಟ್ಟು ಸೇರಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ತಮ್ಮ ತಾಕತ್ತನ್ನು ತೋರಿಸೋದು ಕೂಡ ಇದ್ರ ಮುಖ್ಯ ವಿಷಯ ಆಗಿತ್ತು ಅನ್ಸ್ತದೆ ಸತೀಶ್ ಜಾರಕಿಹೊಳಿ ಅವರಿಗೆ. ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅನ್ಸ್ತದೆ, ನೀವು ಮುಖ್ಯಮಂತ್ರಿ ಆಗಿದ್ರೆ ನಾವು ನಿಮ್ ಜೊತೆಗಿದ್ದೇವೆ, ಇಲ್ಲದಿದ್ರೆ ನಾವು ಬೇರೆ ದಾರಿಯನ್ನು ಹುಡುಕಬೇಕಾಗ್ತದೆ ಅಂತ ಕೂಡ ಒಂದು ಹೇಳಿರ್ಬೋದು. ಯಾಕಂದ್ರೆ ಈ ಹಿಂದೆ ಕೂಡ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅಂದ್ರೆ ಅವರೊಮ್ಮೆ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ ವಿಷಯ ತುಂಬಾ ಪ್ರಚಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿರೋದು, ಒಮ್ಮೆ ಅಲ್ಲ ನಾನು ಹಲವಾರು ಬಾರಿ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿದ್ದೇನೆ, ನಾನು ರಸ್ತೆಗೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕಾಗಿ ಅವ್ರ ಜೊತೆ ಸೇರಿದ್ದೆ, ಅವ್ರ ಜೊತೆ ಮಾತಾಡ್ತಾ ಇದ್ದೆ ಅಂತ ಹೇಳ್ಕೊಂಡು ಹೇಳಿದ್ರು. ಆ ಮೂಲಕ ಇನ್ನೊಂದು ಇಂಡಿಕೇಶನ್ ನ ಹೈಕಮಾಂಡ್ ಅವರಿಗೆ ಕೂಡ ಕೊಟ್ಟಿದ್ರು. ನಾನು ಬೇಕಾದ್ರೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಬಿಜೆಪಿ ಹೋಗ್ಲಿಕ್ಕೂ ತಯಾರಿದ್ದೇನೆ, ನನ್ನ ಜೊತೆ ಒಂದಿಷ್ಟು MLA ಗಳು ಕೂಡ ಇದ್ದಾರೆ ಅಂತಕೊಂಡು ಸೂಚ್ಯವಾಗಿ ಅವರು ಹೇಳಿದ್ದಾರೆ. ಯಾಕಂದ್ರೆ ಈಗಾಗಲೇ ಅವರ ಅಣ್ಣ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ಅವರ ತಮ್ಮಂದ್ರು ಎಲ್ಲರೂ ಕೂಡ ಬಿಜೆಪಿಯಲ್ಲಿ ಇದ್ದಾರೆ, ಇವರೊಬ್ರು ಮಾತ್ರ ಈ ಕಡೆ ಕಾಂಗ್ರೆಸ್ ನಲ್ಲಿರುವಂತಹದ್ದು. ಆ ರೀತಿಯಲ್ಲಿ ಕೂಡ ಇಲ್ಲಿ ನಾವು ಥಿಂಕ್ ಮಾಡಬಹುದು. ಅಂದ್ರೆ ಇಲ್ಲಿ ಎಲ್ಲೋ ಸಿದ್ದರಾಮಯ್ಯನವರಿಗೆ ಕೂಡ ಒಂದು ರೀತಿಯಾಗಿ ವಾರ್ನಿಂಗ್ ಕೂಡ ಮಾಡ್ತಾ ಇರುವ ರೀತಿಯಲ್ಲಿ ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಏನೆಲ್ಲ ಡಿಸ್ಕಷನ್ ಆಗಿದೆ ಅನ್ನೋದು ಈಗ ಬಹಳಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಈ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಡಿಸ್ಕಷನ್ ಆಗಿದ್ದು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅಂತ ಹೇಳ್ಕೊಂಡೆ ಈಗ ಸುದ್ದಿ ಬರ್ತಾ ಇದೆ. ಸ್ನೇಹಿತರೆ, ಇನ್ನು ಕೆಲ ದಿನಗಳಲ್ಲಿ ಬಹುಶಃ ಕರ್ನಾಟಕ ಪೊಲಿಟಿಕ್ಸ್ ನಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಗಳಂತೂ ನಡೀತದೆ. ನಾವು ಕಾದ್ ನೋಡೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ನಮಸ್ತೆ, ಜೈ ಹಿಂದ್.